ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಕ್ಲಾಸ್ವರೆಗೆ ಕಂಟ್ರೋಲಿಂಗ್ ಚಾಪ್ಟ್ರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು ಅದಷ್ಟನ್ನು ಡಿಸ್ಕಸ್ ಮಾಡಿದ್ದೀವಿ. ದಟ್ ಮೀನ್ಸ್ ಎಕ್ಸಾಮಿನೇಷನ್ ಪರ್ಪಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಸು. ಸೊ 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು 4 ಮಾರ್ಕ್ಸ್ ಸೆಗ್ಮೆಂಟಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂದರೆ ಕಂಟ್ರೋಲಿಂಗ್ ಪ್ರೋಸೆಸ್ ಅಥವಾ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕಂಟ್ರೋಲಿಂಗ್ ಪ್ರೋಸೆಸ್, ಆ್ಯಂಡ್ ದೆನ್ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್, ದೆನ್ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್. ಈ 3 ಕಾನ್ಸೆಪ್ಟ್ಸ್ ಕೂಡ 4 ಮಾರ್ಕ್ಸ್ ಸೆಗ್ಮೆಂಟಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಈ ಕಂಟ್ರೋಲಿಂಗಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ. ಅದೇನು ಕಾನ್ಸೆಪ್ಟ್ ಅಂತಂದರೆ ನಾವು ನಿಮಗೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಫಸ್ಟ್ ಫಂಕ್ಷನ್ ಯಾವುದು? ಪ್ಲ್ಯಾನಿಂಗು. ಲಾಸ್ಟ್ ಫಂಕ್ಷನ್ ಯಾವುದು? ಕಂಟ್ರೋಲಿಂಗ್. ಸೊ ಅದೇನು ಆರ್ಡ್ರಲ್ಲಿ ಹೇಳ್ಬೇಕಾದ್ರೆ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್. ಸೊ ಫಸ್ಟ್ ಫಂಕ್ಷನ್ ಬಂದು ಪ್ಲ್ಯಾನಿಂಗು, ಲಾಸ್ಟ್ ಫಂಕ್ಷನ್ ಬಂದು ಕಂಟ್ರೋಲಿಂಗ್. ಸೊ ಇದೆರಡರ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನು? ಇದೊಂದು ಕಾನ್ಸೆಪ್ಟ್ ನಿಮಗೆ ಇದೆ. ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ಲ್ಯಾನಿಂಗ್ ಫಂಕ್ಷನ್ ಆ್ಯಂಡ್ ಕಂಟ್ರೋಲಿಂಗ್ ಫಂಕ್ಷನ್? ಅಥವಾ ಪ್ಲ್ಯಾನಿಂಗ್ ಈಸ್ ಲುಕಿಂಗ್ ಅಹೆಡ್ ಆ್ಯಂಡ್ ಕಂಟ್ರೋಲಿಂಗ್ ಈಸ್ ಲುಕಿಂಗ್ ಬ್ಯಾಕ್. ಅದನ್ನು ಕಮೆಂಟ್ ಮಾಡಿ ಅಂತ ಕೇಳ್ತಾರೆ. ಎರಡು ರೀತಿ ಕ್ವೆಶನ್ ಅರೈಸ್ ಆಗ್ಬೋದು. ಒಂದು, ಡಿಫ್ರೆನ್ಸ್ ಬಿಟ್ವೀನ್ ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್, ಆರ್ ಪ್ಲ್ಯಾನಿಂಗ್ ಈಸ್ ಲುಕಿಂಗ್ ಅಹೆಡ್ ಆ್ಯಂಡ್ ಕಂಟ್ರೋಲಿಂಗ್ ಈಸ್ ಲುಕಿಂಗ್ ಬ್ಯಾಕ್. ಕಮೆಂಟ್ ಮಾಡಿ ಅಂತ ಕೇಳ್ತಾರೆ. ಸೊ ಇವಾಗ ಆ ಪ್ಲ್ಯಾನಿಂಗ್ ಅನ್ನೋದು ಫಾರ್ವರ್ಡ್ ಲುಕಿಂಗ್ ಫಂಕ್ಷನ್ ಅಂತ ಕರಿತೀವಿ. ಕಂಟ್ರೋಲಿಂಗ್ ಅನ್ನೋದನ್ನು ಬ್ಯಾಕ್ವರ್ಡ್ ಲುಕಿಂಗ್ ಫಂಕ್ಷನ್ ಅಂತ ಏನು ಕರಿತೀವಿ. ಸೊ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಈ ಸ್ಟೇಟ್ಮೆಂಟು ಕರೆಕ್ಟಾ ರಾಂಗಾ, ಅಥವಾ ಪ್ಲ್ಯಾನಿಂಗು ಮತ್ತು ಕಂಟ್ರೋಲಿಂಗ್ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಅನ್ನೋದನ್ನು ಡಿಸ್ಕಸ್ ಮಾಡಿ ಅಂದ್ಬಿಟ್ಟು ಒಂದು ಕ್ವೆಶನ್ ಕ್ಲಿಯರ್ ಆಗುತ್ತೆ ಅಂದ್ಕೊಂಡು. ಸೊ ಅದನ್ನು ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಏನು ಅಂದ್ಬಿಟ್ಟು. ಸೊ ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆರ್ ಇನ್ಸೆಪರಬಲ್. ಸೊ ಪ್ಲ್ಯಾನಿಂಗು ಮತ್ತು ಕಂಟ್ರೋಲಿಂಗ್ ಅನ್ನೋದು ಇನ್ಸೆಪರಬಲ್ ಫಂಕ್ಷನ್ಸ್ ಆಗುತ್ತೆ, ಸಪರೇಟ್ ಫಂಕ್ಷನ್ಸ್ ಅಲ್ಲ. ದಟ್ ಮೀನ್ಸ್ ವಿತೌಟ್ ಪ್ಲ್ಯಾನಿಂಗ್ ದೆರ್ ಈಸ್ ನೋ ಕಂಟ್ರೋಲಿಂಗ್, ಆ್ಯಂಡ್ ವಿತೌಟ್ ಕಂಟ್ರೋಲಿಂಗ್ ದೆರ್ ಈಸ್ ನೋ ಪ್ಲ್ಯಾನಿಂಗ್. ಸೊ ಎರಡು ಸಪರೇಟ್ ಫಂಕ್ಷನ್ ಅಲ್ಲ, ಇನ್ಸೆಪರಬಲ್ ಫಂಕ್ಷನ್ಸ್. ಪ್ಲ್ಯಾನಿಂಗ್ ಈಸ್ ದಿ ಪ್ರೈಮರಿ ಫಂಕ್ಷನ್ ಆಫ್ ಎವ್ರಿ ಆರ್ಗನೈಸೇಷನ್. ಸೊ ಪ್ಲ್ಯಾನಿಂಗ್ ಅನ್ನೋದು ಪ್ರತಿಯೊಂದು ಆರ್ಗನೈಸೇಷನ್ನ ಪ್ರೈಮರಿ ಫಂಕ್ಷನ್ ಅಥವಾ ಫಸ್ಟ್ ಫಂಕ್ಷನ್ ಆಫ್ ಎವ್ರಿ ಆರ್ಗನೈಸೇಷನ್ ಈಸ್ ಪ್ಲ್ಯಾನಿಂಗ್. It is the thinking process. So planning function is always a thinking function because planning involves deciding in advance about future course of action. What we need to do in future, we should decide in advance. And that process is called thinking process. This process is involved in planning function, which means looking ahead or making plans that how the desired goals is achieved in future. ಸೊ ಪ್ಲ್ಯಾನಿಂಗನ್ನು ಯಾಕೆ ನಾವು ಥಿಂಕಿಂಗ್ ಪ್ರೋಸೆಸ್ ಅಂತೀವಿ ಅಂತಂದರೆ, ಮೇಕಿಂಗ್ ಪ್ಲ್ಯಾನ್ಸ್ ದಟ್ ಹೌ ದ ಡಿಸೈರ್ಡ್ ಗೋಲ್ಸ್ ಈಸ್ ಅಚೀವ್ಡ್ ಇನ್ ಫ್ಯೂಚರ್. ಸೊ ಅಂದರೆ ನಮ್ಮ ಡಿಸೈರ್ಡ್ ಗೋಲ್ಸ್ ಏನಿದೆ, ವಾಟ್ ವಿ ಆರ್ ಎಕ್ಸ್ಪೆಕ್ಟೆಡ್ ಟು ಅಚೀವ್ ಅಂತ ಏನು ಗೋಲ್ಸ್ ಇದೆಯಲ್ಲ, ಅದನ್ನು ಯಾವ ರೀತಿ ಅಚೀವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ಸನ್ನು ರೆಡಿ ಮಾಡ್ತಕ್ಕಂಥದ್ದು. ದಟ್ಸ್ ವೈ ಪ್ಲ್ಯಾನಿಂಗ್ ಈಸ್ ಕಾಲ್ಡ್ ಆಸ್ ಥಿಂಕಿಂಗ್ ಪ್ರೋಸೆಸ್. ದಸ್ ಇಟ್ ಈಸ್ ಕಾಲ್ಡ್ ಅ ಫಾರ್ವರ್ಡ್ ಲುಕಿಂಗ್ ಫಂಕ್ಷನ್. ಸೊ ಥಿಂಕಿಂಗ್ ಪ್ರೋಸೆಸ್ ಆಗಿರೋ ನಾವು ಯಾವುದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀವಿ ಅಂದರೆ, ಫ್ಯೂಚರಲ್ಲಿ ನಮ್ಮ ಆಬ್ಜೆಕ್ಟಿವ್ಸ್ ಏನು ಫಿಕ್ಸ್ ಮಾಡಿದ್ದೀವಿ, ಆ ಆಬ್ಜೆಕ್ಟಿವನ್ನು ಅಚೀವ್ ಮಾಡೋದಕ್ಕೆ ಫ್ಯೂಚರಲ್ಲಿ ಯಾವ ಆ್ಯಕ್ಟಿವಿಟೀಸನ್ನು ನಾವು ಪರ್ಫಾರ್ಮ್ ಮಾಡಬೇಕು ಅನ್ನೋದನ್ನು ಥಿಂಕ್ ಮಾಡೋದ್ರಿಂದ. ಸೊ ನಾವಿಲ್ಲಿ ಹಿಂದಿಂದ ಯಾವುದು ನೋಡ್ತಾ ಇಲ್ಲ, ಫ್ಯೂಚರ್ ಫಂಕ್ಷನ್ ಬಗ್ಗೆ ನಾವು ಥಿಂಕ್ ಮಾಡ್ತಾ ಇದ್ದೀವಿ ಅಂತಂದಾಗ, ಸೊ ಅದಕ್ಕೋಸ್ಕರ ನಾವು ಏನಂತ ಹೇಳ್ತೀವಿ, ಇಟ್ ಈಸ್ ಕಾಲ್ಡ್ ಫಾರ್ವರ್ಡ್ ಲುಕಿಂಗ್ ಫಂಕ್ಷನ್. ಸೊ ಫ್ಯೂಚರಲ್ಲಿ ಏನು ಅಚೀವ್ ಮಾಡಬೇಕು, ಫ್ಯೂಚರಲ್ಲಿ ಏನು ಆ್ಯಕ್ಟಿವಿಟೀಸನ್ನು ಕ್ಯಾರಿಔಟ್ ಮಾಡಬೇಕು ಅನ್ನೋದನ್ನು ಥಿಂಕ್ ಮಾಡೋದ್ರಿಂದ ಇಟ್ ಈಸ್ ಕಾಲ್ಡ್ ಫಾರ್ವರ್ಡ್ ಲುಕಿಂಗ್ ಫಂಕ್ಷನ್. ಯಾವುದು? ಪ್ಲ್ಯಾನಿಂಗ್ ಅನ್ನೋದು ಫಾರ್ವರ್ಡ್ ಲುಕಿಂಗ್ ಫಂಕ್ಷನ್. ಅದೇ ರೀತಿ ಆನ್ ದಿ ಅದರ್ ಹ್ಯಾಂಡ್, ಕಂಟ್ರೋಲಿಂಗ್ ಈಸ್ ಅ ಸಿಸ್ಟಮ್ಯಾಟಿಕ್ ಫಂಕ್ಷನ್ ವಿಚ್ ಮೆಷರ್ಸ್ ದಿ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಅಗೇನೆಸ್ಟ್ ದಿ ಪ್ಲ್ಯಾನ್ಡ್ ಪರ್ಫಾರ್ಮೆನ್ಸ್. ಸೊ ಕಂಟ್ರೋಲಿಂಗ್ ಅನ್ನೋದು, ಪ್ಲ್ಯಾನಿಂಗ್ ಅನ್ನೋದೇನು? ಥಿಂಕಿಂಗ್ ಅಬೌಟ್ ದಿ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಕ್ಕಂಥ. ಕಂಟ್ರೋಲಿಂಗ್ ಅನ್ನೋದಂದರೆ ವಿಚ್ ಮೆಷರ್ಸ್ ದಿ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಅಗೇನೆಸ್ಟ್ ದಿ ಪ್ಲ್ಯಾನೆಡ್ ಪರ್ಫಾರ್ಮೆನ್ಸ್. ಸೊ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆ ಪ್ಲ್ಯಾನ್ ಪ್ರಕಾರ ವರ್ಕ್ ಆಗಿದೆಯಾ ಇಲ್ವಾ, ನಮ್ಮ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸು ನಾವು ಅಂದ್ಕೊಂಡಿದ್ದಂತಂದರೆ ಪ್ಲ್ಯಾನೆಡ್ ಪರ್ಫಾರ್ಮೆನ್ಸ್ ರೀತಿ ಆಗಿದೆಯಾ ಇಲ್ವಾ, ಅದನ್ನು ಮೆಷರ್ ಮಾಡೋದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಕಂಟ್ರೋಲಿಂಗ್ ಫಂಕ್ಷನ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಬರೀ ಮೆಷರ್ ಮಾಡೋದಷ್ಟೇ ಅಲ್ಲ, ಇಟ್ ಕಂಪೇರ್ಸ್ ಆ್ಯಂಡ್ ಅನಲೈಸಸ್ ದಿ ಹೋಲ್ process of an organization and takes corrective actions. ಅಂದರೆ
ನಾವೇನು ಪ್ಲ್ಯಾನೆಟ್ ಪರ್ಫಾರ್ಮೆನ್ಸ್ ಇತ್ತು ಅಥವಾ ಸ್ಟ್ಯಾಂಡರ್ಡ್ಸ್ ಅಂತ ಏನು ಫಿಕ್ಸ್ ಮಾಡಿದ್ವಲ್ಲ ಇನ್ ಅಡ್ವಾನ್ಸ್ ಆಗಿ, ಅದಕ್ಕೆ ಅಗೇನೆಸ್ಟ್ ಆಗಿ ನಮ್ಮ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಇದೆಯಾ ಇಲ್ವಾ ಅನ್ನೋದನ್ನು ಕಂಪೇರ್ ಮಾಡಿ ಅನಲೈಸ್ ಮಾಡುತ್ತೆ. ಏನಕ್ಕೆ ಅಂದರೆ ಟು ಟೇಕ್ ಕರೆಕ್ಟಿವ್ ಆ್ಯಕ್ಷನ್ಸ್. ಸೊ ಒನ್ಸ್ ನಾವು ಮೆಷರ್ ಮಾಡಿ ಕಂಪೇರ್ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗೋದು ವೆದರ್ ದ ವರ್ಕ್ ಹ್ಯಾಸ್ ಬೀನ್ ಡನ್ ಅಕಾರ್ಡಿಂಗ್ ಟು ದಿ ಪ್ಲ್ಯಾನ್ ಆರ್ ನಾಟ್ ಅಂದ್ಬಿಟ್ಟು. ಇನ್ ಕೇಸ್ ಪ್ಲ್ಯಾನ್ ಪ್ರಕಾರ ವರ್ಕ್ ಆಗಿಲ್ಲ ಅಂದರೆ ದೇರ್ ಮಸ್ಟ್ ಬಿ ಎ ಡಿವಿಯೇಷನ್ಸ್ ಅಂದ್ಬಿಟ್ಟು. ಸೊ ಆ ಡಿವಿಯೇಷನ್ಸನ್ನು ಹೋಗ್ಲಾಡ್ಸೋದಕ್ಕೆ ನಾವೇನು ಮಾಡಬೇಕಂದ್ರೆ ಕರೆಕ್ಟಿವ್ ಆ್ಯಕ್ಷನ್ಸನ್ನು ತಗೊಳ್ಬೇಕಾಗುತ್ತೆ. ಸೊ ಈ ಫಂಕ್ಷನನ್ನು ನಾವೇನಂತ ಕರಿತೀವಿ, ಕಂಟ್ರೋಲಿಂಗ್ ಅಂತ ಕರಿತೀವಿ. ದಸ್ ಇಟ್ ಈಸ್ ಅ ಬ್ಯಾಕ್ವರ್ಡ್ ಲುಕಿಂಗ್ ಫಂಕ್ಷನ್. ಸೊ ಯಾಕೆ ಬ್ಯಾಕ್ವರ್ಡ್ ಲುಕಿಂಗ್ ಫಂಕ್ಷನ್ ಅಂದರೆ ಆಲ್ರೆಡಿ ಸೆಟ್ ಮಾಡಿರೋ ಸ್ಟ್ಯಾಂಡರ್ಡ್ಸನ್ನು ಬೇಸಾಗಿ ಇಟ್ಕೊಂಡು ನಮ್ಮ ವರ್ಕ್ ಆಗ್ತಾ ಇದೆ ಅಂತ ಅಂದಾಗ ಅದನ್ನೇನಂತ ಕರಿತೀವಿ, ಬ್ಯಾಕ್ವರ್ಡ್ ಲುಕಿಂಗ್ ಫಂಕ್ಷನ್ ಅಂತ ಕರಿತೀವಿ. ಬಟ್ ಇಲ್ಲಿಂದ ನೋಡಿ, ದ ಸ್ಟೇಟ್ಮೆಂಟ್ ಪ್ಲಾನಿಂಗ್ ಈಸ್ ಲುಕಿಂಗ್ ಅಹೆಡ್ ಆ್ಯಂಡ್ ಕಂಟ್ರೋಲಿಂಗ್ ಈಸ್ ಲುಕಿಂಗ್ ಬ್ಯಾಕ್ ಈಸ್ ಓನ್ಲಿ ಪಾರ್ಷಿಯಲಿ ಕರೆಕ್ಟ್. ಇಷ್ಟೊತ್ತು ನಾವೇನು ಹೇಳಿದ್ದೆ ಅಂದರೆ ಪ್ರೋಸೆಸ್ ಎಕ್ಸ್ಪ್ಲೈನ್ ಮಾಡೋದೇನೆಂದರೆ ಪ್ಲ್ಯಾನಿಂಗ್ ಅನ್ನೋದು ಫಾರ್ವರ್ಡ್ ಲುಕಿಂಗ್ ಫಂಕ್ಷನ್. ಯಾಕೆ ಅಂದರೆ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತೀವಿ. ಕಂಟ್ರೋಲಿಂಗ್ ಅನ್ನೋದು ಬ್ಯಾಕ್ವರ್ಡ್ ಲುಕಿಂಗ್ ಫಂಕ್ಷನ್. ಯಾಕೆ ಅಂದರೆ ಆಲ್ರೆಡಿ ಪ್ಲ್ಯಾನ್ ಪರ್ಫಾರ್ಮೆನ್ಸ್ ಇದೆಯಲ್ಲ ಅದನ್ನು ಬೇಸಾಗಿಟ್ಕೊಂಡು ನಾವು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀವಿ. ಫಸ್ಟ್ ಆಗಿರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ ಏನು ಫಿಕ್ಸ್ ಮಾಡಿದ್ದೀವಿ ಅದು ಆಗಿರ್ತಕ್ಕಂಥ ಪ್ಲ್ಯಾನನ್ನು ಬೇಸಾಗಿಟ್ಕೊಂಡು ಆ್ಯಕ್ಟಿವಿಟೀಸ್ ಪರ್ಫಾರ್ಮ್ ಮಾಡೋದ್ರಿಂದ ಕಂಟ್ರೋಲಿಂಗ್ ಅನ್ನೋದು ಬ್ಯಾಕ್ವರ್ಡ್ ಲುಕಿಂಗ್ ಫಂಕ್ಷನ್ ಅಂತ ಹೇಳಿದ್ವಿ. ಆದರೆ ಬಟ್ ದ ಸ್ಟೇಟ್ಮೆಂಟ್ ಪ್ಲಾನಿಂಗ್ ಈಸ್ ಲುಕಿಂಗ್ ಅಹೆಡ್ ಆ್ಯಂಡ್ ಕಂಟ್ರೋಲಿಂಗ್ ಈಸ್ ಲುಕಿಂಗ್ ಬ್ಯಾಕ್ ಈಸ್ ಓನ್ಲಿ ಪಾರ್ಷಿಯಲಿ ಕರೆಕ್ಟ್. ಬಟ್ ಆ ಸ್ಟೇಟ್ಮೆಂಟ್ ಏನಿದೆ, ಪ್ಲಾನಿಂಗ್ ಅನ್ನೋದು ಫ್ಯೂಚರು ಅಂದರೆ ಫಾರ್ವರ್ಡ್ ಲುಕಿಂಗು, ಕಂಟ್ರೋಲಿಂಗ್ ಅನ್ನೋದು ಬ್ಯಾಕ್ವರ್ಡ್ ಲುಕಿಂಗ್ ಇದೆಯಲ್ಲ ಅದು ಪಾರ್ಷಿಯಲಿ ಮಾತ್ರ ಕರೆಕ್ಟ್. ಬಿಕಾಸ್ ಯಾಕೆ ಅಂದರೆ ಇಟ್ ಶುಡ್ ಬಿ ಅಂಡರ್ಸ್ಟುಡ್ ದಟ್ ಪ್ಲಾನಿಂಗ್ ಈಸ್ ಗೈಡೆಡ್ ಬೈ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ದ ಕರೆಕ್ಟಿವ್ ಆ್ಯಕ್ಷನ್ಸ್ ಇನಿಷಿಯೇಟೆಡ್ ಬೈ ಕಂಟ್ರೋಲಿಂಗ್ ಫಂಕ್ಷನ್ ವಿಚ್ ಏಮ್ಸ್ ಟು ಇಂಪ್ರೂವ್ ಫ್ಯೂಚರ್ ಪರ್ಫಾರ್ಮೆನ್ಸ್. ಅಂದರೆ ಪ್ಲ್ಯಾನಿಂಗ್ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಥವಾ ಯಾವುದ್ರ ಮೇಲೆ ಇನಿಷಿಯೇಟ್ ಆಗ್ತಾ ಇದೆ ಅಂದರೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದಿ ಕರೆಕ್ಟಿವ್ ಆ್ಯಕ್ಷನ್ಸ್. ಕಂಟ್ರೋಲಿಂಗ್ ಸಿಸ್ಟಮಲ್ಲಿ ಕೊಟ್ಟಂಥ ಕರೆಕ್ಟಿವ್ ಆ್ಯಕ್ಷನ್ಸ್ ಏನಿದೆ ಅದನ್ನು ಬೇಸಾಗಿಟ್ಕೊಂಡು ನೆಕ್ಸ್ಟ್ ಪ್ಲ್ಯಾನನ್ನು ನಾವು ರೆಡಿ ಮಾಡ್ತೀವಿ. ಪ್ಲ್ಯಾನ್ ಮಾಡ್ತಾ ಇರೋದು ಫ್ಯೂಚರ್ ಆ್ಯಕ್ಟಿವಿಟೀಸ್ ಬಗ್ಗೆನೇ. ಆದರೆ ಆ ಪ್ಲ್ಯಾನ್ ಮಾಡಬೇಕಾದ್ರೆ ನಾವು ಕನ್ಸಿಡ್ರೇಷನಿಗೆ ತೊಗೊಳ್ತಕ್ಕಂಥದ್ದು ಯಾವುದು ಅಂದರೆ ಕಂಟ್ರೋಲಿಂಗ್ ಆ್ಯಕ್ಟಿವಿಟೀಸ್. ಲಾಸ್ಟು ಪ್ರೀವಿಯಸ್ ಆ್ಯಕ್ಟಿವಿಟೀಸಲ್ಲಿ ಏನು ಕಂಟ್ರೋಲಿಂಗ್ ಸಿಸ್ಟಮನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ವಿ ಅಲ್ಲಿ ಬರ್ತಕ್ಕಂಥ ಕರೆಕ್ಟಿವ್ ಆ್ಯಕ್ಷನ್ಸನ್ನು ಬೇಸಾಗಿಟ್ಕೊಂಡು ನಾವು ಥಿಂಕ್ ಮಾಡ್ತಾ ಇದ್ದೀವಿ ಫ್ಯೂಚರ್ ಆ್ಯಕ್ಟಿವಿಟೀಸನ್ನು. ದಸ್ ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆರ್ ಬೋತ್ ಫಾರ್ವರ್ಡ್ ಲುಕಿಂಗ್ ಬ್ಯಾಕ್ವರ್ಡ್ ಲುಕಿಂಗ್ ಆ್ಯಸ್ ವೆಲ್ ಆಸ್ ಫಾರ್ವರ್ಡ್ ಲುಕಿಂಗ್ ಫಂಕ್ಷನ್ಸ್. ಸೊ ಆ್ಯಕ್ಚುಯಲ್ ಸ್ಟೇಟ್ಮೆಂಟ್ ಏನಂದರೆ ಪ್ಲ್ಯಾನಿಂಗು ಮತ್ತು ಕಂಟ್ರೋಲಿಂಗ್ ಎರಡೂ ಕೂಡ ಫಾರ್ವರ್ಡ್ ಲುಕಿಂಗ್ ಆ್ಯಸ್ ವೆಲ್ ಆಸ್ ಬ್ಯಾಕ್ವರ್ಡ್ ಲುಕಿಂಗ್. ಪ್ಲ್ಯಾನಿಂಗ್ ಹೇಗೆ ಫಾರ್ವರ್ಡು ಮತ್ತು ಬ್ಯಾಕ್ವರ್ಡ್ ಅಂತ ಕರಿತೀವಿ ಅಂದರೆ ಫ್ಯೂಚರ್ ಆ್ಯಕ್ಟಿವಿಟೀಸ್ ಬಗ್ಗೆ ಥಿಂಕ್ ಮಾಡೋದ್ರಿಂದ ಫಾರ್ವರ್ಡ್ ಲುಕಿಂಗ್ ಫಂಕ್ಷನ್. ಆದರೆ ಆ ಫ್ಯೂಚರ್ ಆ್ಯಕ್ಟಿವಿಟೀಸ್ ಬಗ್ಗೆ ಥಿಂಕ್ ಮಾಡೋದಕ್ಕೆ ನಮಗೆ ಬೇಸಾಗಿರೋದು ಏನಂದರೆ ಪ್ರೀವಿಯಸ್ ಆ್ಯಕ್ಟಿವಿಟಿ. ಕಂಟ್ರೋಲಿಂಗ್ ಸಿಸ್ಟಮಲ್ಲಿ ಬಂದಂಥ ಕರೆಕ್ಟಿವ್ ಆ್ಯಕ್ಷನ್ಸನ್ನು ಬೇಸಾಗಿಟ್ಕೊಳ್ಳೋದ್ರಿಂದ ಬ್ಯಾಕ್ವರ್ಡ್ ಲುಕಿಂಗ್ ಫಂಕ್ಷನ್ ಆಗುತ್ತೆ. ಸೊ ಎರಡೂ ಆಯ್ತಲ್ಲಿ ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡೋದ್ರಿಂದ ಫಾರ್ವರ್ಡ್ ಲುಕಿಂಗ್ ಫಂಕ್ಷನ್ನು, ಅದಕ್ಕೆ ಬೇಸಾಗಿ ಲಾಸ್ಟ್ ಆ್ಯಕ್ಟಿವಿಟಿ ತೊಗೊತಾ ಇದ್ದೀವಿ ಅಂದಾಗ ಬ್ಯಾಕ್ವರ್ಡ್ ಲುಕಿಂಗ್ ಫಂಕ್ಷನ್. ಸೊ ಪ್ಲ್ಯಾನಿಂಗ್ ಈಸ್ ಬೋತ್ ಬ್ಯಾಕ್ವರ್ಡ್ ಲುಕಿಂಗ್ ಆ್ಯಂಡ್ ಫಾರ್ವರ್ಡ್ ಲುಕಿಂಗ್ ಫಂಕ್ಷನ್. ಅದೇ ರೀತಿ ಕಂಟ್ರೋಲಿಂಗ್ ಯಾವ ರೀತಿ ಬ್ಯಾಕ್ವರ್ಡ್ ಲುಕಿಂಗ್ ಮತ್ತು ಫಾರ್ವರ್ಡ್ ಲುಕಿಂಗ್ ಅಂತ ಕರಿತೀವಿ ಅಂದರೆ ಕಂಟ್ರೋಲಿಂಗ್ ಅನ್ನೋದು ಯಾಕೆ ಬ್ಯಾಕ್ವರ್ಡ್ ಲುಕಿಂಗ್ ಫಂಕ್ಷನ್ ಅಂತ ಕರಿತೀವಿ, ಏನು ಪ್ಲ್ಯಾನ್ ಆಗಿದೆ ಇವಾಗ ನಾವು ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡೋದಕ್ಕೆ ಏನು ಪ್ಲ್ಯಾನ್ ಇದೆ, ಫಸ್ಟ್ ಆಗಿರ್ತಕ್ಕಂಥ ಪ್ಲ್ಯಾನ್ ಬಗ್ಗೆ ಅದನ್ನು ಬೇಸಾಗಿಟ್ಕೊಂಡು ಆ್ಯಕ್ಟಿವಿಟೀಸ್ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ ಅಂದರೆ ಬ್ಯಾಕ್ವರ್ಡ್ ಲುಕಿಂಗ್ ಫಂಕ್ಷನ್ ಆಯಿತು. ಆದರೆ ಅದೇ ರೀತಿ ನೆಕ್ಸ್ಟ್ ಪ್ಲ್ಯಾನ್ಗೆ ನಾವೇ ಬೇಸ್ ಕೊಡ್ತಾ ಇದ್ದೀವಿ. ಕಂಟ್ರೋಲಿಂಗ್ ಸಿಸ್ಟಮಿಂದ ಕರೆಕ್ಟಿವ್ ಆ್ಯಕ್ಷನ್ಸನ್ನು ನಾವು ಫೈಂಡ್ ಔಟ್ ಮಾಡೋದ್ರಿಂದ ನೆಕ್ಸ್ಟ್ ಪ್ಲ್ಯಾನ್ಗೆ ಇದು ಬೇಸ್ ಆಗ್ತಾ ಇದೆ ಅಂದಾಗ ಫಾರ್ವರ್ಡ್ ಲುಕಿಂಗ್ ಫಂಕ್ಷನ್ ಅಂತ ಕರಿತೀವಿ. ಸೊ ದ್ಯಾಟ್ಸ್ ವೈ ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆರ್ ಬೋತ್ ಬ್ಯಾಕ್ವರ್ಡ್ ಲುಕಿಂಗ್ ಆ್ಯಸ್ ವೆಲ್ ಆಸ್ ಫಾರ್ವರ್ಡ್ ಲುಕಿಂಗ್ ಫಂಕ್ಷನ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದಂದರೆ ಟೆಕ್ನಿಕ್ಸ್ ಆಫ್ ಮ್ಯಾನೇಜರಿಯಲ್ ಕಂಟ್ರೋಲ್. The various techniques of managerial control may be classified into following broad categories. So managerial controlಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ನಮಗೆ ಇರ್ತಕ್ಕಂಥ ಟೆಕ್ನಿಕ್ಸನ್ನು 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಯಾವುದು? ಟ್ರೆಡಿಷನಲ್ ಟೆಕ್ನಿಕ್ಸ್. ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ
ಸ್ಟೇಟ್ ಎನಿ ಟು ಟ್ರೆಡಿಷನಲ್ ಟೆಕ್ನಿಕ್ಸ್ ಅಥವಾ ಸ್ಟೇಟ್ ಎನಿ ಟು ಮಾಡರ್ನ್ ಟೆಕ್ನಿಕ್ಸ್ ಆಫ್ ಮ್ಯಾನೇಜರಿಯಲ್ ಕಂಟ್ರೋಲಿಂಗ್. ಸೊ ಮ್ಯಾನೇಜರಿಯಲ್ ಕಂಟ್ರೋಲಲ್ಲಿ 2 ಟೆಕ್ನಿಕ್ಸ್ ಇದೆ, ಒಂದು ಟ್ರೆಡಿಷನಲ್ ಟೆಕ್ನಿಕ್ಸು, ಮಾಡರ್ನ್ ಟೆಕ್ನಿಕ್ಸ್ ಅಂದ್ಬಿಟ್ಟು. ಸೊ ಫಸ್ಟ್ ಒನ್ನು ಟ್ರೆಡಿಷನಲ್ ಟೆಕ್ನಿಕ್ಸ್ ಯಾವುದ್ಯಾವುದು ಅಂತ ಓದೋಣ. ದೋಸ್ ಟೆಕ್ನಿಕ್ಸ್ ವಿಚ್ ಹ್ಯಾವ್ ಬೀನ್ ಯೂಸ್ಡ್ ಬೈ ದಿ ಕಂಪನೀಸ್ ಫಾರ್ ಲಾಂಗ್ ಟೈಮ್ ನಾವ್ ಆರ್ ಟ್ರೆಡಿಷನಲ್ ಟೆಕ್ನಿಕ್ಸ್. ಅಂದರೆ ತುಂಬ ಹಿಂದಿನ ದಿನದಿಂದ ನಾವು ಯೂಸ್ ಮಾಡ್ಕೊಂಡು ಬಂದಿರತಕ್ಕಂಥ ಟೆಕ್ನಿಕ್ಸ್ಗೆ ಏನಂತ ಕರಿತೀವಿ, ಟ್ರೆಡಿಷನಲ್ ಟೆಕ್ನಿಕ್ಸ್ ಅಂತ. However, these have not become obsolete and are still being used by the company. ಅಂದರೆ ಲಾಂಗ್ ಟರ್ಮಿಂದ ಯೂಸ್ ಮಾಡ್ಕೊಂಡು ಬಂದಿದ್ರು ಕೂಡ ಅವು ಔಟ್ಡೇಟೆಡ್ ಟೆಕ್ನಿಕ್ಸ್ ಆಗಿಲ್ಲ, ಸ್ಟಿಲ್ ನಾವು ಅದನ್ನ ಏನು ಮಾಡ್ತಾ ಇದ್ದೀವಿ, ಕಂಪನೀಸಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅಂದರೆ ಯಾವ್ದು ಟ್ರೆಡಿಷನಲ್ ಟೆಕ್ನಿಕ್ಸ್ ಯಾವ್ದು ಅಂತ ನೋಡೋಣ. ಪರ್ಸನಲ್ ಅಬ್ಸರ್ವೇಷನ್, ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ಸ್, ಬ್ರೇಕ್ ಇವನ್ ಅನಾಲಿಸಿಸ್, ಬಡ್ಜೆಟರಿ ಕಂಟ್ರೋಲ್. ಸೊ ದೀಸ್ 4 techniques are the important traditional techniques of managerial control. So traditional techniques ಯಾವ್ದು ಅಂದರೆ ಪರ್ಸನಲ್ ಅಬ್ಸರ್ವೇಷನ್, ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ಸ್, ಬ್ರೇಕ್ ಇವನ್ ಅನಾಲಿಸಿಸ್, ಬಡ್ಜೆಟರಿ ಕಂಟ್ರೋಲ್. ಸೆಕೆಂಡ್ ಟೈಪ್ ಯಾವುದು ಅಂದರೆ ಮಾಡರ್ನ್ ಟೆಕ್ನಿಕ್ಸ್. Modern techniques of controlling are those which are of recent origin and are comparatively new in management literature. ಅಂದರೆ ಇವು ಹೊಸದಾಗಿ ಇನ್ವೆಂಟ್ ಆಗಿರ್ತಕ್ಕಂಥ ಟೆಕ್ನಿಕ್ಸು. ಸೊ ದಟ್ ಮೀನ್ಸ್ ರೀಸೆಂಟಾಗಿ ಅರಿಜನ್ ಆಗಿರ್ತಕ್ಕಂಥದ್ದು ತುಂಬ ನ್ಯೂ ಟೆಕ್ನಿಕ್ಸ್ ಅಂತ ಕರಿತೀವಿ. ದೇ ಪ್ರೊವೈಡ್ ಎ ನ್ಯೂ ಥಿಂಕಿಂಗ್ ಆನ್ ದಿ ವೇಸ್ ಇನ್ ವಿಚ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಅನ್ ಆರ್ಗನೈಸೇಷನ್ ಕ್ಯಾನ್ ಬಿ ಕಂಟ್ರೋಲ್. ಅಂದರೆ ಈಗ ರೀಸೆಂಟಾಗಿ ಆರಿಜಿನ್ ಆಗ್ತಕ್ಕಂಥ ಟೆಕ್ನಿಕ್ಸ್ಗೆ ಏನಂತ ಕರಿತೀವಿ ನಾವು, ಮಾಡರ್ನ್ ಟೆಕ್ನಿಕ್ಸ್ ಅಂದ್ಬಿಟ್ಟು. ಯಾವ್ದು ಮಾಡರ್ನ್ ಟೆಕ್ನಿಕ್ಸ್ ಯಾವ್ದು ಅಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ರೇಷಿಯೋ ಅನಾಲಿಸಿಸ್, ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಆಡಿಟ್, ಪರ್ಟ್ ಆ್ಯಂಡ್ CPM. ಪರ್ಟ್ ಅಂದರೆ PERT ಎಕ್ಸ್ಪ್ಯಾನ್ ಫಾರ್ಮ್ ಏನಂತಂದರೆ ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್. ಇನ್ನೊಂದು ಸರಿ ಹೇಳ್ತೀವಿ, ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್. ಆ್ಯಂಡ್ CPM ಅಂದರೆ ಕ್ರಿಟಿಕಲ್ ಪಾತ್ ಮೆಥಡ್ ಅಂದ್ಬಿಟ್ಟು. ಅಟ್ ಲಾಸ್ಟು ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್, MIS ಅಂತ ಕರಿತೀವಿ. ಸೊ ಇದಿಷ್ಟು ಟೆಕ್ನಿಕ್ಸ್ ಏನಂತ ಕರಿತೀವಿ ನಾವು ಮಾಡರ್ನ್ ಟೆಕ್ನಿಕ್. ಸೊ ಮ್ಯಾನೇಜರಿಯಲ್ ಕಂಟ್ರೋಲಲ್ಲಿ ಇರ್ತಕ್ಕಂಥ 2 ಟೈಪ್ಸ್ ಆಫ್ ಟೆಕ್ನಿಕ್ಸ್ ಅಂತ ಯಾವುದು ಅಂದರೆ ಟ್ರೆಡಿಷನಲ್ ಟೆಕ್ನಿಕ್ಸು, ಮಾಡರ್ನ್ ಟೆಕ್ನಿಕ್ಸು. ಟ್ರೆಡಿಷನಲ್ ಟೆಕ್ನಿಕ್ಸ್ ಯಾವುದು ಅಂದರೆ ಪರ್ಸನಲ್ ಅಬ್ಸರ್ವೇಷನ್, ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ಸ್, ಬ್ರೇಕ್ ಇವನ್ ಅನಾಲಿಸಿಸ್, ಬಡ್ಜೆಟರಿ ಕಂಟ್ರೋಲ್. ಮಾಡರ್ನ್ ಟೆಕ್ನಿಕ್ಸ್ ಯಾವುದು ಅಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ರೇಷಿಯೋ ಅನಾಲಿಸಿಸ್, ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಆಡಿಟ್, ಪರ್ಟ್ ಆ್ಯಂಡ್ CPM, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್. ಸೊ ಇದಿಷ್ಟು ಇವತ್ತಿನ ಕ್ಲಾಸಲ್ಲಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ 1 ಮಾರ್ಕ್ ಕ್ವೆಶನು ಮತ್ತು 2 ಮಾರ್ಕ್ಸ್ ಕ್ವೆಶನ್ಸನ್ನು ಡಿಸ್ಕಸ್ ಮಾಡಿ ಕಂಟ್ರೋಲಿಂಗ್ ಚಾಪ್ಟರ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲೋಸ್ ಮಾಡೋಣ.